ಒಳ್ಳೇದಾಗ್ಲಿ, ಸ್ಟ್ರಾಂಗ್ ಇದ್ದೀರಾ ನೀವು, ಇನ್ನೂ ಸ್ಟ್ರಾಂಗ್ ಆಗ್ಬೇಕು, ಸೆನ್ಸಿಟಿವಿಟಿ ಎಲ್ಲ ಬಿಟ್ಬಿಡಿ, ಅದೆಲ್ಲ ವರ್ಕ್ ಆಗಲ್ಲ ನಮ್ಮ ಫೀಲ್ಡಲ್ಲಿ. ಓಕೆ, ಸೊ ಫಸ್ಟ್ ಡೇ ನಾನು ಆಲ್ರೆಡಿ ಹೇಳ್ದಂಗೆ ಲಕ್ಷ್ಮಿ ನನಗೆ ಫೋನಲ್ಲೇ ಅನಿಸಿದ್ದು ಇಷ್ಟೇ, ಸ್ಟ್ರಾಂಗ್ ಇದ್ದಾರೆ ಸ್ವಲ್ಪ, ಮತ್ತೆ ಟಕ್ಕಂತ ಡಿಸಿಷನ್ ತಗೊಂಡ್ರು. ಅದು ಒಂದು ನನಗೆ ಕನ್ಫ್ಯೂಷನ್ ಇತ್ತು, ಬಿಕಾಸ್ ಯಾರ್ಯಾರು ನಾನು ಯಾಕಂದ್ರೆ ಇಷ್ಟು ಸ್ಟೂಡೆಂಟ್ಸ್ ನೋಡಿದ್ದೀನಿ, ಕೆಲವೊಬ್ರು ಟಕ್ಕಂತ ಅಡ್ಮಿಷನ್ ಮಾಡ್ಕೊಳ್ಳೋರು ಇರ್ತಾರೆ, ಬಿಕಾಸ್ ತುಂಬಾ ತಿಂಗಳುಗಳಿಂದ ನಾನು ನೋಡ್ಕೊಂಡ್ ಬಂದಿರ್ತಾರೆ ಅನ್ನೋದು. ಸ್ಟ್ರಾಂಗ್ ಇದ್ದಾರೆ ಅದನ್ನಂತೂ ಹೇಳ್ತೀನಿ, ಬಟ್ ಕೆಲವೊಂದು ವಿಷಯದಲ್ಲಿ ಸೆನ್ಸಿಟಿವ್ ಇದ್ದಾರೆ, ಅದನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು. ಕಾನ್ಫಿಡೆಂಟ್ ಇದೆ, ಕಾನ್ಫಿಡೆಂಟ್ ಎಲ್ಲೋ ಒಂದ್ ಕಡೆ ಲ್ಯಾಕ್ ಕೂಡ ಆಗ್ತದೆ, ಅದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು. ಬಟ್ 100% ನನಗೆ ಕಾನ್ಫಿಡೆಂಟ್ ಇದೆ, ಒಂದು ನೇಮ್ ದೊಡ್ಡದಾಗಿ ಮಾಡ್ತೀರಾ ಅಂಡ್ ಆ ನೇಮಲ್ಲಿ ನಂದು ಒಂದು ಅಚೀವ್ಮೆಂಟ್ ಇರುತ್ತೆ. ಆ್ಯಕ್ಚುಲಿ 4 ಡೇಸ್ಗೇನು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ವಲ್ಲ, ಸ್ಕಿನ್ ಟ್ರೀಟ್ಮೆಂಟ್ದು ಇನ್ಡೆಪ್ತ್ ನಾಲೆಜು ಆಯಿತು ಆ್ಯಂಡ್ ನಮಗೆ ಪ್ರಾಕ್ಟಿಕಲ್ಲು ಕರೆಕ್ಟಾಗೂ ಆಯಿತು. ಈಗ ನನಗೆ ಕಾನ್ಫಿಡೆಂಟ್ ಬಂತು, ಯಾವುದೇ ಹೈಡ್ರಾ ಫೇಶಿಯಲ್ ಯಾಕೆ ರಿಸಲ್ಟ್ ಇಲ್ಲ, ಎಲ್ಲರೂ ಹೇಳ್ತಾರಲ್ಲ ಹೈಡ್ರಾ ಫೇಶಿಯಲ್ ರಿಸಲ್ಟ್ ಇಲ್ಲ ಅದೇನು ಕಾಮನ್ ಅಂತ ಹೇಳಿ. ಸೊ ನನಗೆ ಯಾವ ಥರ ಸ್ಕಿನ್ನಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಆ್ಯಂಡ್ ಪ್ರಾಬ್ಲಮೆಟಿಕ್ ಸ್ಕಿನ್ ಅವರಿಗೆ ಪೋಸ್ಟ್ ಕೇರ್ ಆಗಲಿ ಪ್ರೀ ಕೇರ್ ಆಗಲಿ ಏನು ಕೊಡೋದು ಆ್ಯಂಡ್ ಟ್ರೀಟ್ಮೆಂಟ್ನು ಯಾವ ಥರ ಮಾಡೋದು ಅಂತ ಪೂರ್ತಿ ಕಂಪ್ಲೀಟ್ ನಾಲೆಜ್ ಸಿಕ್ತು. ಆ್ಯಂಡ್ ನನಗೆ ಈ ಕಾನ್ಫಿಡೆಂಟ್ ಬಂತು, ಯಾವುದೇ ಥರದ ಸ್ಕಿನ್ ಅವ್ರು ಬಂದ್ರೂ, ಯಾವ ಥರದ ಸ್ಕಿನ್ ಪ್ರಾಬ್ಲಮೆಟಿಕ್ ಸ್ಕಿನ್ ಬಂದ್ರೂ ನಾನು ಹ್ಯಾಂಡಲ್ ಮಾಡ್ತೀನಿ. ಆ್ಯಂಡ್ ಕಾನ್ಫಿಡೆಂಟ್ಲಿ ಬರ್ರಿ, ನಿಮ್ಮ ರಶ್ಮಿ ಬ್ಯೂಟಿ ಸ್ಪಾಟ್ ಯಾವಾಗಲೂ ಆಲ್ವೇಸ್ ವೆಲ್ಕಮ್ ಇರ್ತದೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಲೈಂಟ್ಸೇ ನನ್ನ ಸ್ಟ್ರೆಂತ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಇಷ್ಟು ಕಾನ್ಫಿಡೆಂಟ್ನ ಬೂಸ್ಟ್ ಮಾಡಿ ಕಳಿಸಿದ್ರು. ಥ್ಯಾಂಕ್ ಯು. ನೋಡಿದಾಗ ನಾವು ವೈ ನಾಟ್, ನಾನು ಇವ್ರನ್ನ ಯಾಕೆ ಚಾಯ್ಸ್ ಮಾಡ್ಕೋಬಾರ್ದು ರಮೇಗೌಡನ ಅಂತ ಹೇಳಿ ಬಂದಾದ್ಮೇಲೆ ನಾನು ಅನ್ಕೊಂಡ್ ಬಂದಿರೋದೇ ಬೇರೆ. ಇಷ್ಟು ನನಗೆ 100% ನಾನು ಕಾನ್ಫಿಡೆಂಟ್ ಆಗಿ ಇರ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಸುಮ್ಮನೆ ನಾ ಫಸ್ಟ್ ಬಂದಿದ್ದು ಸುಮ್ಮನೆ ಜಸ್ಟ್ ಒಂದು ನಾಲೆಜ್ ಎಲ್ಲ ತಿಳ್ಕೊಬೇಕಾದ, ಜಸ್ಟ್ ಅದ್ರ ಬಗ್ಗೆ ನಾಲೆಜ್ ಅಷ್ಟೇ ತಿಳ್ಕೊಬೇಕಂತ ಇಲ್ಲಿ ಬಂದಿತ್ತು. ಇಲ್ಲಿ ಬಂದಾದ್ಮೇಲೆ ಅವ್ರು ನೋಡಿ ಅವ್ರಿಗೆ ಪ್ರತಿಯೊಂದು ಹೇಳ್ತಿರೋ ಕ್ಲಾಸ್ ಆಗಲಿ ಇನ್ಡೆಪ್ಟ್ ನಾಲೆಜ್ ಕೊಡ್ತೀವಿ ಅಂತ ಹೇಳ್ತಾರೆ. ಸುಮ್ಮನೆ ಏನೋ ಹೇಳಿ ಕಳಿಸೋದಲ್ಲ. ಇನ್ನು ಯಾವ ಥರ ಇನ್ಡೆಪ್ತ್ ನಾಲೆಜ್ ಬೇಕಂತ ನನಗೆ ಅರ್ಥ ಆಗಿಲ್ಲ. ಅವ್ರು ಪ್ರತಿಯೊಂದು ಹೈಡ್ರಾ ಫೇಶಿಯಲ್ ಎಲ್ಲಿ ಸ್ಟಾರ್ಟ್ ಆಯಿತು, ಯಾವ ದೇಶದಲ್ಲಿ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು, ಅದು ಹೈಡ್ರಾ ಫೇಶಿಯಲ್ ಅಂತ ಟ್ರೀಟ್ಮೆಂಟ್ನ ಅದಕ್ಕೆ ಅದು ಹೆಸರು ಇಟ್ಟರು, ಅದು ಎಲ್ಲಿಂದ ಒಂದು ಫಸ್ಟ್ ಇದು ಹೈಡ್ರಾ ಫೇಶಿಯಲ್ ಇರಲಿಲ್ಲ, ಯಾವುದೋ ಒಂದು ಬಂದಿರೋ ಕಾಯಿಲೆನ ನಾವು ಹೈಡ್ರಾ ಫೇಶಿಯಲ್ ಅಂತ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಮಷಿನ್ ಎಲ್ಲಿ ಹುಡ್ಕೋತು, ಎಷ್ಟು ಹಿಸ್ಟ್ರಿಯಲ್ಲಿ ಹುಡ್ಕೋತು, ಅದನ್ನು ಕಂಡು ಹಿಡಿದವ್ರು ಯಾರು, ಅಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮದು ಹಿಸ್ಟೋರಿಕಲ್ ಆಗಿ ಸ್ಟಾರ್ಟ್ ಆಗಿ ಪೂರ್ತಿ ಪ್ರಾಕ್ಟಿಕಲ್ ಥಿಯರಿವರೆಗೂ ಅದನ್ನು ನಾಲೆಜ್ ಕೊಟ್ಟರು. ಆ್ಯಂಡ್ ಅದನ್ನು ಕಂಡು ಹಿಡಿದವ್ರು ಯಾರು, ಅವರು ಹಸ್ಬೆಂಡ್ ವೈಫ್ ಬಗ್ಗೆ ನೇಮ್ ಆಗಲಿ ಪ್ರತಿಯೊಂದನ್ನು ಅವ್ರು ನಮ್ಗೆ ಇಷ್ಟೆಲ್ಲ ಡೀಟೇಲಿಂಗಾಗಿ ಹೇಳ್ಕೊಡ್ಬೇಕಂದ್ರೆ ಅವ್ರದ್ದು ನಾಲೆಜ್ ಏನು ಇನ್ಡೆಪ್ತ್ ಅದ ಅಂತ ನಮಗೆ ಅದು ಅರ್ಥ ಆಗ್ತದೆ. ಆ್ಯಂಡ್ ಅದು ಸ್ಕಿನ್ ಪ್ರಾಬ್ಲಮ್ ಏನಕ್ಕೆ ಸ್ಟಾರ್ಟ್ ಆಗ್ತದೆ, ಎದರಿಂದ ಸ್ಟಾರ್ಟ್ ಆಗ್ತದೆ, ಅದು ಟ್ರೀಟ್ಮೆಂಟ್ ಏನದ, ಯಾವ್ಯಾವ ಟೈಪ್ ಸ್ಕಿನ್ ಅವ್ರಿಗೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಮಾಡಬಹುದು, ಸ್ಕಿನ್ ಟೈಪಲ್ಲಿ ಇಷ್ಟೊಂದು ಟೈಪ್ಸ್ ಇದ್ದಾವೆ ಅಂತ ನಮ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಆ್ಯಸ್ ಅ ಬ್ಯೂಟಿಷಿಯನ್ ಆಗಿ ನನಗಿದು ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿತ್ತು ನಾಲೆಜ್. ಆ್ಯಂಡ್ ಫಸ್ಟ್ ಡೇ ಬಂದಾಗಂತೂ ನನಗೆ ಅವತ್ತು 1 ಡೇ ಕ್ಲಾಸ್ ಮುಗಿಸಿ ಈವ್ನಿಂಗ್ವರೆಗೂ ನಾನು ಫುಲ್ಲು ಮೆಂಟಲಿ ಫಿಕ್ಸ್ ಆಗಿಬಿಟ್ಟೆ, ಮಷಿನ್ ತೊಗೊಳ್ಳೇಬೇಕು, ಏನಾದರೂ ಆಗಲಿ ಮಷಿನ್ ತೊಗೊಳ್ಳೇಬೇಕು, ನಾವು ವರ್ಕ್ ಸ್ಟಾರ್ಟ್ ಮಾಡಲೇಬೇಕಂತ. ಬರಬೇಕಾದ್ರೆ ಜಸ್ಟ್ ನಾಲೆಜ್ ಪರ್ಪೋಸ್ ನಾ ಬಂದಿದ್ದು, ಜಸ್ಟ್ ಎಕ್ಸ್ಟ್ರಾ ನಾಲೆಜ್ ಇರಲಿ ಅಂತ ಬಂದಾದ್ಮೇಲೆ ಏನು ಅಷ್ಟು ಹೆದರ್ಸ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಇವ್ರು ಕೊಡೋ ಪ್ರತಿಯೊಂದು ಒಂದು ದಿನದ ಕ್ಲಾಸ್ನ 2 ಡೇಸ್ ಥಿಯರಿ ಕ್ಲಾಸೇ ನಮ್ಗೆ 2 ಡೇಸ್ ಇಷ್ಟು ಇನ್ಡೆಪ್ತ್ ನಾಲೆಜ್ ಕೊಟ್ಟು ಮಾರನೇ ದಿನ ಪ್ರಾಕ್ಟಿಕಲ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಮ್ಗೆ ಏನದು ಮಷಿನ್ ಆಪ್ರೇಟ್ ಮಾಡ್ಬೇಕಾದ್ರೆ ಫುಲ್ ಸಿವರಿಂಗ್ ಇತ್ತು, ಎಲ್ರಿಗೂ ಹಾಗೆ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಫಸ್ಟ್ ನನಗೆ ಮಾತ್ರ ಕೈಕಾಲೆಲ್ಲ ಇನ್ಫೆಕ್ಷನ್ ಆಗ್ತಿದ್ದು, ಅಷ್ಟು ಸಿವರಿಂಗ್ ಇತ್ತು. ಆಮೇಲೆ ಫೇಶಿಯಲ್ ನಮ್ಮ ಟ್ರೀಟ್ಮೆಂಟ್ ಏನು ಮುಗೀತು, ಲಾಸ್ಟ್ ಮುಗಿದ್ರೊಳಗೆ ಫುಲ್ ಕಾನ್ಫಿಡೆಂಟ್ ಆಯಿತು. ಆ್ಯಂಡ್ ಒಂದು ಆಫೀಸಲ್ಲಿ ಟೈಮ್ ಅಂತ ಮಾಡಿರ್ತಾರೆ, ಒಂದು ಸ್ಟುಡಿಯೋ ಮ್ಯಾನೇಜ್ ಮಾಡೋದಾಗಲಿ, ಒಂದು ಬ್ಯೂಟಿಷಿಯನ್ ಆಗಲಿ, ಮೇಕಪ್ ಆರ್ಟಿಸ್ಟ್ ಆಗಲಿ, ಒಂದು ಸ್ಕಿನ್ ಆರ್ಟಿಸ್ಟ್ ಆಗಲಿ, ಅವರು ಒಂದು ಸ್ವಲ್ಪನದ್ರ ಬಗ್ಗೆ ಟೈಮ್ ಬಗ್ಗೆ ಕೇರ್ ಮಾಡಿದೆ. ನೈಟ್ 10-10:30 ಇಲ್ಲ ಬೆಳಗ್ಗೆ 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗಿ ರಾತ್ರಿ ಮ್ಯಾಮ್ ನಾವಿನ್ನೂ ಪ್ರಾಕ್ಟೀಸ್ ಮಾಡ್ತೀವಿ ಮ್ಯಾಮ್ ಅಂದ್ರೆ ಪರವಾಗಿಲ್ಲ ತಗೊಳ್ಳಿ. ಪ್ರಾಡಕ್ಟ್ ಒಬ್ಬರ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರು, ಬಾಕ್ಸ್ ಇಲ್ಲೇ ಇಟ್ಬಿಟ್ಟಿದ್ರು ಪ್ರಾಡಕ್ಟ್ ಬಾಕ್ಸ್. ಪ್ರತಿಯೊಂದು ಟಿಶ್ಯೂ ಆಗಲಿ ಬೇರೆಯವ್ರದ್ದು ನಾವು ಇದ್ರೊಳಗೆ ಹೆಸರು ತೊಗೊಳಲ್ಲ, ಬೇಡ ನಮ್ಗೆ ಅದು ಮ್ಯಾಟ್ರು. ಒಂದು ಟಿಶ್ಯೂನು ಹೆಂಗೆ ಬಿಸಾಡ್ತೀರಾ, ಹಂಗೆ ಮಾಡ್ತೀರಾ ಅಂತ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲೂ ಮೆನ್ಷನ್ ಮಾಡಿದ್ರೆ, ನೀವು ಏನದು ಒಂದು ಟಿಶ್ಯೂನು ಹೆಂಗೆ ಬೇಕಂಗೆ ಯೂಸ್ ಮಾಡೋಂಗಿಲ್ಲ, ನೋಡ್ಕೊಂಡು ಮಾಡಬೇಕಪ್ಪ ನೀವು, ಹೀಗೆಲ್ಲ ಮಾತಾಡೋದು ನಾನು ಕೇಳಿದ್ದೀನಿ. ಪ್ರತಿಯೊಂದು ಪ್ರಾಡಕ್ಟನ್ನು ಪೂರ್ತಿ ಸ್ಟುಡಿಯೋದು ಕೀನೇ ನಮ್ಮ ಹತ್ರ ಬಿಟ್ಟೋಗಿರ್ತಾರೆ. ಪ್ರತಿಯೊಂದು ನಮ್ಮ ಮುಂದೆನೇ ಪ್ರಾಡಕ್ಟ್ ಇಟ್ಟು ಇಷ್ಟು ಯಾರು ನಾನು ಹೇಳ್ಕೊಳಕ್ಕೆ ಇಲ್ಲ ಅನ್ಕೋತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನಿಮಗೆ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡ್ದಂಗೆ ಇಷ್ಟು ಯಾರು ಇನ್ಡೆಪ್ತ್ ಆಗಿ ನಾಲೆಜ್ ಕೊಡಲ್ಲ.
ಆ್ಯಂಡ್ ನನಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಅದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನೊಂದೇನು ಹೇಳ್ಬೇಕಂದ್ರೆ ಲಾಟ್ಸ್ ಆಫ್ ಲವ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಐ ಆಮ್ ಮಚ್. ಸೋ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು.